ಸಂಶಯ ಅಂತಂದ್ರೆ ನಮ್ಗೆ ಗೊತ್ತಿರುವಂತೆ ಡೌಟ್. ಆದ್ರೆ ಸಂಶಯ ಅನ್ನೋದಕ್ಕಿಂತ ಆ ಡೌಟ್ ಅನ್ನುವ ಅರ್ಥಕ್ಕಿಂತ ಹೆಚ್ಚಾಗಿ ರಿಸ್ಕ್ ಅಂತ ಒಂದು ಅರ್ಥ ಇದೆ. ನ ಸಂಶಯ ಮನಾರುಹ್ಯ ನರೋ ಭದ್ರಾಣಿ ಪಶ್ಯತಿ ಅಂತ ಮಹಾಭಾರತದಲ್ಲೇ ಒಂದು ಪ್ರಯೋಗ. ಅದನ್ನ ಇವತ್ತಿನ ದಿವಸ ಕನ್ನಡದ ಅನುವಾದ ಮತ್ತೆ ಅದರದ್ದು ಇಂಗ್ಲಿಷ್ ಅನುವಾದ ನಾನು ಮಾಡಿದ್ದು, ಅದನ್ನೆರಡನ್ನೂ ಕೂಡ ಕಳಿಸಿಕೊಟ್ಟಿದ್ದೀನಿ, ತಾವು ಅದನ್ನು ನೋಡ್ಬೇಕು. ಈ ನ ಸಂಶಯ ಮನಾರುಹ್ಯ ಅಂತ ಹೀಗಿದೆ ನೋಡಿ. ಸಂಶಯವನ್ನು ಹೊಂದದೆ ಯಾವ ವ್ಯಕ್ತಿಗೂ ಯಾವುದೇ ಕಲ್ಯಾಣ ಆಗೋದಿಲ್ಲ ಅಂತ ಹೀಗೆ ಅರ್ಥ ಆಗ್ತದೆ. ಅದಕ್ಕೆ ಇಲ್ಲಿ ಸಂಶಯ ಅಂದ್ರೆ ಡೌಟ್ ಅಂತ ಅರ್ಥ ಅಲ್ಲ, ರಿಸ್ಕ್ ತಗೊಳ್ಳದೆ ಅಂತ ಅರ್ಥ. ಯಾವುದೇ ರಿಸ್ಕಿ ಕೆಲಸವನ್ನ ಮೈ ಮೇಲೆ ತೆಗೆದುಕೊಳ್ಳದೆ, ಹಮ್ಮಿಕೊಳ್ಳದೆ ಯಾವುದೇ ಮಹಾ ಕಾರ್ಯಗಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದರ ಅರ್ಥ. ಅಲ್ಲಿ ನ ಸಂಶಯ ಮನಾರುಹ್ಯ ಅಂತಿದೆ ನೋಡ್ರಿ. ಸಂಶಯವನ್ನು ಏರದೆ ಅಂತ ಅರ್ಥ ಆಗ್ತದೆ. ಅದಕ್ಕೆ ಏರೋದು ಅಂತ ಅರ್ಥ ಅಲ್ಲ, ಅದು ಆಯಾ ಭಾಷೆಯ ಪ್ರಾದೇಶಿಕ ವ್ಯತ್ಯಾಸ ಅಷ್ಟೇ. ನಾವು ಇಂಗ್ಲಿಷ್ ನಲ್ಲಿ ಅದನ್ನ ಟೇಕ್ ರಿಸ್ಕ್ ಅಂತ ಹೇಳಿ ಹೇಳ್ತಾರೆ, ಐ ಹ್ಯಾವ್ ಟು ಟೇಕ್ ರಿಸ್ಕ್ ಅಂತ ಹೇಳಿ. ಅದ್ರ ಜೊತೆಗೇನೆ ಐ ಹ್ಯಾವ್ ಟು ರನ್ ರಿಸ್ಕ್ ಅಂತ ಕೂಡ ಹೇಳ್ತಾರೆ. ಅದು ನನಗೆ ಗೊತ್ತಿರಲಿಲ್ಲ, ಇಂಗ್ಲಿಷ್ ಡಿಕ್ಷನರಿ ತೆಗೆದು ನೋಡಿದಾಗ ಅದು ಕೂಡ ಗೊತ್ತಾಯ್ತು. ಈ ಐ ಹ್ಯಾವ್ ಟು ರನ್ ರಿಸ್ಕ್ ಅಂತ ಹೇಳೋದು ಸ್ವಲ್ಪ ಅಪರಿಚಿತ ನಮಗೆ, ಟೇಕ್ ರಿಸ್ಕ್ ಅಂತ ಅನ್ನೋದು ಹೆಚ್ಚು ಪರಿಚಿತ. ಈ ರನ್ ಅಂತ ಅನ್ನೋದು ನಮ್ಮ ಸಂಸ್ಕೃತದ ಸಂಶಯಂ ಅನಾರುಹ್ಯ ಅಂತ ಅನ್ನೋದಕ್ಕೆ ಹೆಚ್ಚು ಹೊಂದುತ್ತದೆ. ಟು ರನ್ ಎ ರಿಸ್ಕ್. ಹಾಗೆ ಸಂಶಯಂ ಆರೋಢಂ ಇಚ್ಛತಿ, ರಿಸ್ಕ್ ಅನ್ನು ತೆಗೆದುಕೊಳ್ಳಿಕ್ಕೆ ಅವನು ಅಪೇಕ್ಷೆ ಪಡ್ತಾನೆ ಅಂತ ಹೀಗೆ ಅರ್ಥ ಅದ್ರಲ್ಲಿ ಕಾಣಿಸ್ತದೆ. ಇವೆಲ್ಲ ಭಾಷೆಯ ಪ್ರಾದೇಶಿಕ ವ್ಯತ್ಯಾಸಗಳು ಅಂತ ಸುಮ್ಮನೆ ನಾವು ಗಮನಿಸಬೇಕು. ಈಗ ನೋಡಿ, ಚಿತ್ರ ಬರೆಯೋದು ಅಂತ ಅನ್ನೋದಕ್ಕೆ ಬೆಂಗಳೂರು ಕಡೆ ಚಿತ್ರ ಬರೆಯೋದು ಅಂತ ಹೇಳ್ತಾರೆ, ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಚಿತ್ರ ತೆಗೆಯೋದು ಅಂತಂತಾರೆ, ರಾಯಚೂರಿನ ಕಡೆ ಚಿತ್ರ ಇಳಿಸೋದು ಅಂತ ಹೇಳ್ತಾರೆ. ಆಮೇಲೆ ಉಡುಪಿ ಕಡೆ ಅವನು ಇವಳಿಗೆ ಅಣ್ಣ ಆಗ್ಬೇಕು, ತಮ್ಮ ಆಗ್ಬೇಕು ಅಂತ ಹೀಗೆಲ್ಲ ಹೇಳುವ ಒಂದು ಪ್ರಸಂಗದಲ್ಲಿ ಅವನು ಇವಳಿಗೆ ತಮ್ಮ ಬೀಳ್ತಾನೆ, ಅಣ್ಣ ಬೀಳ್ತಾನೆ ಅಂತ ಹೇಳಿದ್ದನ್ನು ಕೇಳಿದ್ದೀನಿ ನಾನು. ಹೀಗೆಲ್ಲ ಕೆಲವು ಪ್ರಾದೇಶಿಕ ವ್ಯತ್ಯಾಸಗಳಿಗೆ ಅನುಸಾರವಾಗಿ ಭಿನ್ನ ಭಿನ್ನ ಕ್ರಿಯಾಪದಗಳನ್ನು ಉಪಯೋಗ ಮಾಡೋದು ಇದೆ. ಇದು ಕರ್ನಾಟಕ ರಾಜ್ಯದಲ್ಲೇ ಒಂದ್ ಕಡೆ ಹೀಗಿರ್ತದೆ ಅಂತಂದ್ರೆ, ಇಂಗ್ಲಿಷ್ ನಲ್ಲಿ ಅದು ಬಹಳ ವ್ಯಾಪಕವಾಗಿ ಜಗತ್ತಿನಾದ್ಯಂತ ಹರಡಿರುವಂತಹ ಭಾಷೆ. ಒಂದ್ ಕಡೆ ಟೇಕ್ ರಿಸ್ಕ್ ಅನ್ಬಹುದು, ಒಂದ್ ಕಡೆ ರನ್ ರಿಸ್ಕ್ ಅಂತ ಅನ್ಬಹುದು, ಅಥವಾ ರನ್ ಮತ್ತೆ ಟೇಕ್ ಅನ್ನೋದ್ರಲ್ಲಿ ಎರಡೂ ಕೂಡ ಒಂದೇ ಕಡೆ ಪ್ರಯೋಗ ಮಾಡಬಹುದು. ನಾವು ಸಂಸ್ಕೃತದಲ್ಲಿ ರಿಸ್ಕ್ ಅನ್ನ ತಗೊಳ್ಳೋದು ಅಂತ ಅನುವಾದ ಮಾಡೋ ಪ್ರಸಂಗ ಬಂದಾಗ ಸಂಶಯಂ ಅಪ್ರಾಪ್ಯ ಅಂತ ಹೇಳೋದಕ್ಕಿಂತ ಅದನ್ನು ತೆಗೆದುಕೊಳ್ಳದೆ ಸಂಶಯಂ ಅಸ್ವೀಕೃತ್ಯ, ರಿಸ್ಕ್ ಅನ್ನು ತೆಗೆದುಕೊಳ್ಳದೆ. ಟೇಕ್ ಅಂತ ನಾವೇನಾದ್ರೂ ನೇರವಾಗಿ ಅನುವಾದ ಮಾಡೋದಾದ್ರೆ ನ ಸಂಶಯಂ ಅಸ್ವೀಕೃತ್ಯ ನರಹ ಭದ್ರಾಣಿ ನ ಪಶ್ಯತಿ ಅಂತ ಹೇಳ್ಬೇಕಾಗ್ತದೆ. ಅಸ್ವೀಕೃತ್ಯ ಅನ್ನೋದು ಅಷ್ಟು ಸಹಜವಾದ ಅನುವಾದ ಅಲ್ಲ. ನಾನು ಅನೇಕ ಬಾರಿ ಅನ್ಕೊಳ್ಳೋದಿದೆ, ನಮ್ಮ ಮಾತೃಭಾಷೆ ಏನಿರ್ತದಲ್ಲ, ನಾವು ಅದರಲ್ಲಿ ಆಲೋಚನೆ ಮಾಡಿ ಅದಕ್ಕೆ ತಕ್ಕಂತೆ ಈ ಇಂಗ್ಲಿಷ್ ನಲ್ಲಿ ಅಥವಾ ಸಂಸ್ಕೃತದಲ್ಲಿ ಅನುವಾದ ಮಾಡುವ ಪ್ರಯತ್ನ ಮಾಡ್ತೇವೆ. ಸಂಶಯಂ ಅಸ್ವೀಕೃತ್ಯ ಅಂತ ಹೀಗೆ ಹೇಳುವ ಬದಲು ಸಂಶಯಂ ಅನಾರುಹ್ಯ ಅಂತ ಹೇಳೋದೇ ಸ್ಟ್ಯಾಂಡರ್ಡ್ ಪ್ರಯೋಗ, ಮಹಾಭಾರತದಲ್ಲಿ ಬಳಕೆ ಆದಂತ ಪ್ರಯೋಗ. ಅಲ್ಲಿ ಭದ್ರ ಅಂತ ಒಂದು ಶಬ್ದ ಇದೆ ನೋಡಿ. ಭದ್ರ ಅಂತಂದ್ರೆ ಏನು? ಕಲ್ಯಾಣ, ಏನೋ ಒಂದು ಸಾಧನೆ, ಅಚೀವ್ಮೆಂಟ್ ಅಂತ ಹೀಗೆಲ್ಲ ಅರ್ಥ. ಇಂಗ್ಲಿಷ್ ನಲ್ಲಿ ಅದನ್ನ ರಿಸ್ಕ್ ಅಂಡ್ ರಿವಾರ್ಡ್ ಅಂತ ಎರಡನ್ನು ಒಟ್ಟಿಗೆ ಪ್ರಯೋಗ ಮಾಡ್ತಾರೆ. ವಿತೌಟ್ ಟೇಕಿಂಗ್ ರಿಸ್ಕ್ ಒನ್ ಕ್ಯಾನ್ ಗೆಟ್ ನೋ ರಿವಾರ್ಡ್. ಭದ್ರ ಅನ್ನೋದಕ್ಕೆ ರಿವಾರ್ಡ್ ಅಂತ ನಾನು ಅಲ್ಲಿ ಅನುವಾದ ಮಾಡಿದ್ದೇನೆ. ಅದನ್ನು ಕೂಡ ತಾವು ಗಮನಿಸಿ ಆದ ಅನುವಾದದ ಔಚಿತ್ಯವನ್ನು ತಿಳಿಸಬೇಕು. ಹೀಗೆ ಒಂದು ನಸಂಶಯ ಮನಾರುಹ್ಯ ನರೋ ಭದ್ರಾಣಿ ಪಶ್ಯತಿ ಅಂತ ಅನ್ನೋದು ಒಂದು ಒಳ್ಳೆ ಸುಭಾಷಿತ. ಹಾಗೆ ರಿಸ್ಕ್ ತೆಗೆದುಕೊಳ್ಳುವುದು ಅಂತ ಅನ್ನೋದನ್ನು ಹೇಗೆ ಅನುವಾದಿಸುವುದು ಅನ್ನೋದಕ್ಕೆ ಒಂದು ಸೂಕ್ತವಾದ ಉದಾಹರಣೆ ಕೂಡ. ಅದನ್ನ ನಿಮ್ಮೆಲ್ಲರಿಗೂ ಹಂಚಿಕೊಂಡಿದ್ದೇನೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಬೇಕು. ನಮಸ್ಕಾರ.